ಈ ಪ್ರಪಂಚದಲ್ಲಿ ಎಲ್ಲ ಹೈ ಕಾಸ್ಟ್ ಅಲ್ಲಿ ಇದ್ರೆ ಮಾತ್ರ ಸೇಲ್ ಆಗುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ರತನ್ ಟಾಟಾ ಒಂದಿನ ಒಂದು ಫ್ಯಾಮಿಲಿ ರೋಡ್ ಅಲ್ಲಿ ಮಳೆಯಲ್ಲಿ ನೆಂದ್ಕೊಂಡು ಹೋಗ್ತಾರೆ, ಅದನ್ನ ನೋಡ್ತಾರೆ. ಅವತ್ತೇ ಅವರು ಡಿಸೈಡ್ ಮಾಡ್ತಾರೆ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಒಂದು ಕಾರ್ನ ಪರ್ಚೇಸ್ ಮಾಡೋ ರೇಂಜ್ಗೆ ಒಂದು ಕಾರ್ನ ಬಿಲ್ಡ್ ಮಾಡಬೇಕು, ಅದು 1 lakh ಒಳಗಡೆನೆ ಬಿಲ್ಡ್ ಮಾಡ್ಬೇಕು ಅಂತ ಅನ್ಕೊಳ್ತಾರೆ. ಅವಾಗ್ಲೇ ಅವರು ಟಾಟಾ ನ್ಯಾನೋ ಅಂತ ಒಂದು ಕಾರ್ನ ಲಾಂಚ್ ಮಾಡ್ತಾರೆ. ಅದು ಲಾಂಚ್ ಆಗಿದ್ದಾದ್ಮೇಲೆ ನಮ್ಮ ಜನಗಳು ಕೊಟ್ಟಂತ ಕೊಡುಗೆ ಏನು ಗೊತ್ತಾ? ಫ್ಲಾಪ್. ಯಾವ ಜನಗಳು ಅದನ್ನ ಫ್ಲಾಪ್ ಆಗಿ ನೋಡಿದ್ರು ಅದೇ ಜನಗಳು MG ಕಮೆಟ್ ಅನ್ನೋ ಕಾರ್ನ ಪರ್ಚೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕಾರು ಸೇಮ್ ಟಾಟಾ ನ್ಯಾನೋ ಯಾವ ತರ ಇರುತ್ತೋ ಅದೇ ರೀತಿ ಇರುತ್ತೆ. ಅಲ್ಲಿ ಡಿಫ್ರೆನ್ಸ್ ಏನು ಗೊತ್ತಾ? ಪ್ರೈಸ್. ಇಲ್ಲಿ ಜನಗಳು 1 lakh ಒಳಗಡೆ ಕಾರ್ನ ಪರ್ಚೇಸ್ ಮಾಡಿದ್ರೆ ಎಲ್ಲಿ ಚೀಪ್ ಆಗಿ ನೋಡ್ಬಿಡ್ತಾರೋ ಅಂತ, ಅದೇ 10 lakh ನ ಕೊಟ್ಟು ಕಾರ್ನ ಪರ್ಚೇಸ್ ಮಾಡಿದ್ರೆ ಒಂದು ರೇಂಜ್ ಇರುತ್ತೆ ಅನ್ನೋ ಬಿಲ್ಡಪ್ ಇಂದಾನೆ ಅಂತ ಕಾರ್ನ ಪರ್ಚೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವಾಗ ಯಾವುದೇ ಕಂಪನಿ ಅನ್ಕೊಂಡ್ರು ಆ ತರ ಸೇಫ್ಟಿ ಕಾರ್ನ ಲಾಂಚ್ ಮಾಡಕ್ಕಾಗಲ್ಲ. ಎಲ್ಲರೂ ಅವ್ರ ಪ್ರಾಫಿಟ್ ನ ನೋಡ್ತಾರೆ ಹೊರತು ಯಾರು ಸೇಫ್ಟಿನ ನೋಡಲ್ಲ. ಬಟ್ ನಮ್ಮ ರತನ್ ಟಾಟಾ ಮಾಡಿದಂತ ಒಂದು ಸೇಫ್ಟಿ ಕೆಲಸನ ಎಲ್ಲರೂ ಫ್ಲಾಪ್ ಮಾಡಿದ್ರು. ಈ ಪ್ರಪಂಚ ವ್ಯಾಲ್ಯೂ ಮಾಡೋದೆಲ್ಲ ಮನಿನ್ ಮಾತ್ರನೇ, ನಿಯತ್ತನ್ನಲ್ಲ. ಈ ವ್ಯಕ್ತಿ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ.